ನೋಡೋದು ಯಾವಾಗ? ಧ್ಯಾನ ಮಾಡಿದ್ರೇ ಸಾಧ್ಯ. ಈ ದೇಹಗಳಿಂದ ಒಂದೊಂದೇ ಹೊರಗೆ ನಿಂತು ಈ ದೇಹಗಳ ರೂಪವನ್ನು ಆಟೋಟೋಟಗಳು ನೋಡಿದಾಗ ಅವುಗಳನ್ನ ತಿದ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆಗ ಈ ಕ್ಲೇಶಗಳು ನಿವಾರಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಇದು ಧ್ಯಾನದಿಂದ ಸಾಧ್ಯವಾಗುತ್ತೆ. ಇದು ಒಂದು ವಿಧಾನ. ಇನ್ನೊಂದು ವಿಧಾನ ಇದೆ. ನಾವು ವಿವೇಕ ಖ್ಯಾತಿ, ಇನ್ನು ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೇನೆ. ವಿವೇಕ ಖ್ಯಾತಿ ಮತ್ತು ಜ್ಞಾನ ದೀಪ್ತಿ ಅಂತ ಎರಡು ಪದ ಹೇಳ್ತಾರೆ. ನಮಗೆ ವಿವೇಚನೆ ಬೇಕು. ಯಾವುದು ಸರಿ, ಯಾವುದು ತಪ್ಪು, ಯಾವುದು ನಿತ್ಯ ಅಂತಕ್ಕಂಥ ಬುದ್ಧಿ, ವಿವೇಚನಾ ಶಕ್ತಿ ಅಂತೀವಿ, ವಿಚಾರ ಶಕ್ತಿ ಅಂತ ಹೇಳ್ತೀವಿ. ವಿಚಾರ ಶಕ್ತಿ ಅಂದರೆ ಹೇಗಿದೆಯೋ ಅದು, ಇದು ಸರಿ ತಪ್ಪು ಅಂತಕ್ಕಂಥ ಜಡ್ಜ್ಮೆಂಟ್ ಕಳ್ತಕ್ಕಂಥ ವಿವೇಕ, ಅದರ ಅರಿವು ನಮಗಾಗಬೇಕು. ಇಲ್ಲಿ ನಾವು ಎಷ್ಟು ವಿಚಾರಗಳನ್ನ ತಿಳ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಆ ಸತ್ಯದ ಅರಿವು ನನಗಾದರೆ, ನೋಡಿ ಇದು ಭಾಳ ನಾನು ಹೇಳ್ತಿರೋದು. ನಾವೀಗೆಲ್ಲ ಏನು ಮಾಡ್ತಾ ಇದ್ವಿ, ವಿವೇಕ ಖ್ಯಾತಿಯಲ್ಲಿಲ್ಲ ನಾವೆಲ್ಲನೂ ಕೂಡ ಹೌದು ಹೀಗೆ ಮಾಡಿದ್ರೆ ಹಿಂಗಾಗುತ್ತೆ, ಹೀಗೆ ಈ ಥರ ನಡೀತಿ ಅಂತ ಎಲ್ಲ ಹೇಳ್ತೀವಿ. ಎಷ್ಟು ಜನಕ್ಕೆ ಅನುಭವ ಆಗಿದೆ ನಾನು ಆತ್ಮ, ಈ ದೇಹ ನಾನಲ್ಲ ಅಂತಕ್ಕಂಥದ್ದು? ಆ ರೀತಿ ನಮ್ಮ ಲೀಡರ್ಸು ಕಾಯಿಲೆಯಿಂದ ನರಳ್ತಾ ಇದ್ದರೂ ಕೂಡ 106 ಡಿಗ್ರಿ ಜ್ವರ ಇದ್ದರೂ ಕೂಡ ಭಾಷಣಕ್ಕೆ ಬಂದಾಗ ಈ ದೇಹಕ್ಕೆ ಜ್ವರ ಇದೆ, ನಿಂತ್ಕೊಂಡ್ರು ಭಾಷಣ ಮಾಡುವಾಗ ದೇಹ ಮಾತನಾಡ್ತಾ ಇದ್ರು ಕೂಡ ಮನಸ್ಸು ಕ್ಲಿಯರ್ ಆಗಿತ್ತು, ಭಾಷಣ ಮಾಡಿದ್ರು. ಆಮೇಲೆ ಕೂತ್ಕೊಂಡ್ಬಿಡ್ತಾಯಿದ್ರು. ಆವಾಗ ನೋಡಿದ್ರೆ ಎಷ್ಟು ಟೆಂಪರೇಚರು 100. ನಾನು ಇದನ್ನು ವಿಶ್ವನಾಥರಾಜ್ ಅವ್ರು ನೋಡಿದೆ. ಯಾಕೆಂದರೆ ನನ್ನ ಅನುಭವ ಹೇಳ್ತಾ ಇದ್ದೀನಿ. ಅವ್ರಿಗೆ ಈ ಥರ ಟ್ರಾವೆಲ್ ಮಾಡಿದಾಗ ಸ್ವಲ್ಪ ಸುಸ್ತಾಗ್ತಾ ಇತ್ತು, ವೀಸಿಂಗು ಬರ್ತಾಯಿತ್ತು. ಭಾಷಣಕ್ಕೆ ನಿಂತ್ಕೊಂಡ್ರೆ ಆ ವೀಸಿಂಗೆಲ್ಲೋ ಅದೇನಿಲ್ವೋ, ಅದೇನು ಕಂಠ, ಏನು ವಾಗ್ಝರಿ ಮಾತಾಡ್ತಾಯಿದ್ರು. ನನಗೆ ಇವ್ರಿಗೆ ಇಷ್ಟು ಬಂದಾಗ ಸ್ವಲ್ಪ ವೀಸಿಂಗ್ ಇದೆಯಲ್ಲ, ಹೆಂಗೆ ಮಾತಾಡ್ತಾರೆ ಅಂತಂದರೆ ನಿಂತ್ಕೊಂಡ್ಬಿಟ್ರೆ ನೋಡಿ, ಇದು ವಿವೇಕ ಖ್ಯಾತಿ ಅರಿವಾಗದು. ನಾನಲ್ಲ ಈ ದೇಹ ಅಂದಾಗ ಏನಾಯಿತು, ಈ ದೇಹಕ್ಕೆ ಬಾಧೆ ಇದೆ, ಅದು ಕಟ್ಟಿಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಈ ದೇಹ ಬೇರೆ, ನನ್ನ ಮನಸ್ಸು ಪ್ರಶಾಂತವಾಗಿದೆ ಅಂದಾಗ ಯೋಚನೆಗಳು ಬರೋದು, ನಮ್ಮ ಮೇಲಿಂದ ಯೋಚನೆಗಳು ಮಾತುಗಳು ಬರುತ್ತೆ. ಭಾಷಣ ಮಾಡ್ತಾಯಿದ್ರು. ಜಿನರಾಜ್ ದಾಸರು ಹಾಗೆ ಕಾಯಿಲೆ ಇದ್ರೂ ಕೂಡ ನಿಂತ್ಕೊಂಡು ಮಾತಾಡ್ತಾಯಿದ್ರು. ಆಮೇಲೆ ಕೂತ್ಕೊಂಡ ತಕ್ಷಣ ಜ್ವರ, ಯಾವಾಗ ನನ್ನ ಪ್ರಜ್ಞೆ ಈ ಮೆದುಳಿಗೆ ಬರುತ್ತೋ ಮತ್ತು ಇದ್ರದ್ದು ಬಾಧೆ ಆಗ್ತಾಯಿತ್ತು. ಹಾಗೆ ನಮಗೇನೇ ನೋವಿದ್ರೂ ಕೂಡ ಈ ದೇಹದಿಂದ ಹೊರಮುಖವಾಗಬೇಕು. ಆಗ ಇದ್ರ ಪಾಡ್ದು ಅದು ನೋಡ್ಕೊಳ್ಳಿ, ಅದಕ್ಕೆ ಟ್ರೀಟ್ಮೆಂಟ್ ಅದು ಕೊಟ್ಕೊಳ್ಳೋಣ. ನಾವು ಯಾಕೆ ಮನಸ್ಸು ಕೆಡಿಸ್ಕೊಳ್ಳೋಣ? ನಾವು ಕೆಡಿಸ್ಕೊಡಲ್ವಾ? ಅಯ್ಯೋ ನಂಗೆ ನೋವ್ತಾ ಇದೆ, ಅಯ್ಯೋ ನಂಗೆ ನೋವ್ತಿದೆ ಅಂತ ನರಳ್ಕೊಂಡು ಜಾಸ್ತಿ ಮಾಡ್ತಾರೆ. ರೋಗ ನರಳಿ ಜಾಸ್ತಿ ಆಗುತ್ತೆ. ಅದ್ರ ಪಾಡ್ದು ಅದಾಗಿದೆ, ತೊಂದರೆ ಆಗಿದೆ, ಅದಕ್ಕೇನು ಬೇಕೋ ಟ್ರೀಟ್ಮೆಂಟ್ ಕೊಡೋಣ. ಮನಸ್ಸಾಗಿ ಕೆಡಿಸ್ಕೋಬೇಕು. ಮನಸ್ಸು ಪ್ರಶಾಂತವಾಗಿ ಧ್ಯಾನಯುಕ್ತವಾಗಿದ್ದರೆ ಅದು ಆನಂದವಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಇದನ್ನು ವಿವೇಕ ಖ್ಯಾತಿ, ಈ ಅರಿವು, ಇದು ನಾನಲ್ಲ, ಈ ದೇಹ ನಾನಲ್ಲ, ಯೋಚನೆ ನಾನಲ್ಲ, ನಾನು ಆತ್ಮಸ್ವರೂಪ, ನನ್ನಲ್ಲಿ ಆನಂದ ಇದೆ. ನಾನು ಆನಂದ ಸ್ವರೂಪದ ನಾನೇ ಕಳಬೇಕು. ಆನಂದವಾಗಿರೋಂಗೆ ಅದು ಯಾವತ್ತು ಇವತ್ತು ಬಂದು ನಾಳೆ ಹೋಗೋದಲ್ಲ, ಅದರ ಸ್ವಭಾವವೇ ಆನಂದ. ಯಾವುದ್ರ ಸ್ವಭಾವ? ಆತ್ಮನ ಸ್ವಭಾವ. ಆತ್ಮ ಆನಂದವಾಯಿತು, ನನಗೆ ಹೇಳೋಕ್ಕಾಗಲ್ಲಪ್ಪ, ವರ್ಣನೆ ಮಾಡೋಕ್ಕಾಗಲ್ಲ. ಎಷ್ಟು ಸುಖ ಹೆಂಗಿತ್ತು, ಸಂತೋಷ ಅಂತ ಏನೋ ಹಿಂಗಿತ್ತು ಹಂಗಂತ ಹೇಳ್ತೀವಿ. ಆನಂದ ಹೇಗಿರುತ್ತೆ ಅಂದರೆ ಆತ್ಮಾನಂದವನ್ನು ವರ್ಣಿಸೋಕ್ಕಾಗಲ್ಲ. ನಾವು ಇರ್ಬೋದು ಆ ಸ್ಥಿತಿಯಲ್ಲಿ. ಯಾವಾಗ? ಈ ದೇಹಗಳಿಂದ ಅದನ್ನು ನೋಡೋದು ಯಾವಾಗ? ಅದಕ್ಕೆ ಬೇಕು ಈ ಬೆಳಕು, ಜ್ಞಾನ ದೀಪ್ತಿ, ಆತ್ಮ ಜ್ಯೋತಿ ಬೆಳಗಬೇಕು. ಆತ್ಮ ಜ್ಯೋತಿ ಬೆಳಗೋದು ಯಾವಾಗ? ಅದ್ರ ಮೇಲೆ ಕವರ್ಗಳು ಹಾಕ್ಕೊಂಡಿದ್ದೀವಲ್ಲ, ಆತ್ಮದೇಹದ ಕವರು, ಬುದ್ಧಿ ದೇಹದ ಕವಚ, ಮನೋದೇಹದ ಕವಚ, ಈ ತೆರೆಗಳು ಬಿದ್ದಿದೆಯಲ್ಲ, ನಮ್ಮ ಒಳಗಡೆ ಇರುವ ಆ ಜ್ಯೋತಿಗೆ, ಶುದ್ಧ ಪ್ರಜ್ಞೆಗೆ, ಚೈತನ್ಯಕ್ಕೆ ಏನಿದೆ? ಕವರ್ಗಳು ಹಾಕ್ಕೊಂಡಿದ್ದೀವಿ. ಈ ತೆರೆಗಳನ್ನೆಲ್ಲ ನಾವು ಹೊರಗೆ ಹಾಕಿದ್ರೆ ಆ ಜ್ಯೋತಿ ಬೆಳಗುತ್ತೆ. ಆ ಜ್ಯೋತಿ ಬೆಳಗಿದಾಗ ನಮ್ಮ ನಿಜವಾದ ಸತ್ಯ ನಮ್ಮ ಅರಿವಿಗೆ ಬರುತ್ತೆ. ಅದನ್ನು ವಿವೇಕ ಖ್ಯಾತಿ. ಹೀಗೆ ಕ್ಲೇಶಗಳನ್ನು, 5 ಕ್ಲೇಶಗಳನ್ನು ತಿಳ್ಕೊಂಡ್ವಿ. ಆ ಕ್ಲೇಶಗಳನ್ನು ಯಾವ ರೀತಿ ನಿವಾರಣೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು 3 ವಿಧಾನದಲ್ಲಿ ಹೇಳಿದ್ವಿ. ಆ ತೀವ್ರತೆಯನ್ನು ಕಡಿಮೆ ಮಾಡ್ಕೊಳ್ಬೇಕು, ಬೀಜ ರೂಪಕ್ಕೆ ಬರಬೇಕು. ಆ ಬೀಜ ರೂಪದಲ್ಲಿರ್ತಕ್ಕಂಥದ್ದನ್ನು ಸುಡಬೇಕು, ಇದು ಒಂದು.
ಮತ್ತು ಈ ದೇಹ ನಾನು ಬೇರೆ ಅಂತಕ್ಕಂಥದ್ದು ಧ್ಯಾನದಿಂದ ನಿಂತು ಒಂದೊಂದು ದೇಹದಿಂದ ಬಿಡುಗಡೆ ಆಗಬೇಕು. ಈಗ ಸಾಧಾರಣ ಕೈವಾರ್ತಾತವ್ರು ನಾನು ಕೇಳಿದ್ದೆ, ಅವರು ಅಲ್ಲಿ ಕೂತಿರೋರಂತೆ, ಎಲ್ಲೋ ಏನೋ ಅನಾಹುತ ಆಯಿತು, ತೃಪ್ತಿಯಲ್ಲಿ ಏನೋ ಬೆಂಕಿ ಹಟ್ಕೊಂಡ್ಬಿಡ್ತಂತೆ ಕರ್ಟನ್ಗೆ. ಇವ್ರಲ್ಲಿ ಕೂತಿದ್ದವರು ಈ ದೇಹನ ಬಿಟ್ಟರು, ಹೋದ್ರು ಅಲ್ಲಿಗೆ. ಹೋಗ್ಬಿಟ್ಟು ಅಲ್ಲಿ ಬೆಂಕಿ ಹಾರಿಸ್ಬಿಟ್ಟು ಬಂದರು. ಎಲ್ಲಿಗೆ ಹೋಗಿದ್ದು ಸ್ವಾಮಿ, ನೀವೇನು ಧ್ಯಾನ ಮಾಡಿ? ಇಲ್ಲ, ತೃಪ್ತಿಯಲ್ಲಿ ಕರ್ಟನ್ಗೆ ಬೆಂಕಿ ಅಂಟಿಸ್ಕೊಂಡ್ಬಿಡ್ತು, ನನ್ನ ದೃಶ್ಯಕ್ಕೆ ಬಂತು, ನಾನು ಅಲ್ಲಿ ಹೋಗಿದ್ದೆ. ನಾವು ಈ ದೇಹನ ಬಿಟ್ಟು ಇದನ್ನು ಜೀವಂತ ಇಟ್ಕೊಂಡು ಓಡಾಡೋವಂಥ ಸಾಮರ್ಥ್ಯ ನಮಗೆ ಬೆಳೆಸ್ಕೊಂಡಿಲ್ಲ. ಆ ಶಕ್ತಿಯನ್ನು ಧ್ಯಾನದಿಂದ ಪಡ್ಕೊಂಡಾಗ ಈ ದೇಹ ನನ್ನ ಉಪಕರಣ, ನಾನು ಬಳಸ್ಕೋಬೇಕಷ್ಟೇ, ಅದು ನನ್ನ ಮೇಲೆ ಸವಾರಿ ಮಾಡಬಾರ್ದು. ಯಾವಾಗಲೂ ಆ ದೃಷ್ಟಿಯಲ್ಲಿ ಇರ್ಬೋದು. ಇದಕ್ಕೆ ವಿವೇಕವನ್ನು ಬೆಳೆಸ್ಕೊಂಡಾಗ ಆ ಅರಿವು ನಮಗೆ ಮೂಡಬೇಕಾದ್ರೆ ಜ್ಞಾನ ಜ್ಯೋತಿ, ನಮ್ಮೊಳಗಡೆ ಇರೋ ಜ್ಯೋತಿ ಬೆಳಗಬೇಕು. ಆವಾಗ ಜ್ಞಾನ ದೀಪ್ತಿ ಬೆಳಗಿದಾಗ ವಿವೇಕ ಖ್ಯಾತಿ, ವಿವೇಕ ಮೂಡುತ್ತೆ, ಸತ್ಯ ಸ್ವರೂಪ ಗೊತ್ತಾಗುತ್ತೆ. ನಮ್ಮ ಸಮಾಧಿ ಸ್ಥಿತಿಗೆ ಏರಿದಾಗ ಇವೆಲ್ಲ ಬರೋದು. ಆ ಸಮಾಧಿ ಸ್ಥಿತಿಗೆ ಏರಿದಾಗ ನಾವು ಎಲ್ಲಿಗೋಗ್ತೀವಿ? ಕೈವಲ್ಯಕ್ಕೆ. ಆತ್ಮ ಸಾಕ್ಷಾತ್ಕಾರವಾಗತ್ತೆ, ಜ್ಞಾನೋದಯವಾಗತ್ತೆ, ಈ ಜನನ ಮರಣಗಳಿಂದ ಮುಕ್ತಿ ಸಿಗುತ್ತೆ. ಆ ರೀತಿ ಈ ಒಂದು ತೈಮಿನಿಯವರು ಈ ಕ್ಲೇಶ ನಿವಾರಣೆ ಬಗ್ಗೆ ತಕ್ಕ ಮಟ್ಟಿಗೆ ಅವರು ತುಂಬ ವಿಶದವಾಗಿ ಹೇಳಿದ್ದಾರೆ. ಈ ಶಾರ್ಟ್ ಆಫ್ ಟೈಮ್ನಲ್ಲಿ ನನಗೆ ಹೇಳುವಂಥ ವಿಚಾರಗಳು ನನಗೆ ತೋಚಿದ್ದನ್ನು ನಮ್ಮ ಮುಂದೆ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ರಿಗೂ ವಂದಿಸ್ತೀನಿ.